Hi guys, welcome back to my YouTube channel that is Swapna's Tutorial. So ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6th SEM BComನ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಚಾಪ್ಟರ್ 4 ಬಂದುಬಿಟ್ಟು ರಿಸ್ಕ್ ಆ್ಯಂಡ್ ರಿಟರ್ನ್ ಅಂತ ಹೇಳಿ. ಸೊ ನಾನು ಆಲ್ರೆಡಿ 1 to 3 ಚಾಪ್ಟರ್ಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ 4th ಚಾಪ್ಟರ್ ಬಂದುಬಿಟ್ಟು ಪಾರ್ಟ್ 1ನ ಅಪ್ಲೋಡ್ ಮಾಡಿದ್ದೀನಿ. ಪಾರ್ಟ್ 2 ಬಂದು ಈ ಒಂದು ವಿಡಿಯೋದಲ್ಲಿ ಹೇಳ್ತಿದೆ ಅದು. ಸೊ ನಿಮಗೆ ಇದು ಟಾಪಿಕ್ ಹೋಗೋಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದೆ ಏನು ಅಂದರೆ ನಾನು ಇನ್ನೂ ಒಂದು ಚಾನಲ್ ಇದೆ ಸ್ವಪ್ನ ಗೌಡ ವ್ಲಾಗ್ಸ್ ಅಂತ ಹೇಳಿ. ಪ್ಲೀಸ್ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಆ ಒಂದು ಚಾನಲ್ ಡೀಟೇಲ್ಸ್ ಬಂದುಬಿಟ್ಟು ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಈ ಒಂದು ಚಾನಲ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ದೀರೋ ಪ್ಲೀಸ್ ಆ ಒಂದು ಚಾನಲ್ಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ. ಸೊ ಇವಾಗ ನಮಗೆ ಈ ಒಂದು ಟಾಪಿಕ್ನ ನೋಡೋದಾದರೆ ಫಸ್ಟ್ ರಿಸ್ಕ್ ಆ್ಯಂಡ್ ರಿಟರ್ನಲ್ಲಿ ನಾನು ಡಿಫ್ರೆನ್ಸ್ ಬಿಟ್ವೀನ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಸಿಸ್ಟಮ್ಯಾಟಿಕ್ ರಿಸ್ಕ್ಗೂ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ. ಸೊ ಇದು ನಿಮಗೆ 4 ಅಥವಾ 12 ಮಾರ್ಕ್ಸು ಕೇಳುವಂಥ ಒಂದು ಕ್ವಶನ್ ಆಗಿದೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಫಸ್ಟ್ ಏನು ಅಂದರೆ ಇಟ್ ಈಸ್ ನೋನ್ ಆಸ್ ನಾನ್ ಡೈವರ್ಸಿಫೈಯಬಲ್ ರಿಸ್ಕ್, ಮೆಟೀರಿಯಲ್ ರಿಸ್ಕ್, ಮ್ಯಾಕ್ರೋ ಎಕನಾಮಿಕ್ ರಿಸ್ಕ್ ಅಂತ ಹೇಳಿ ಹೇಳ್ತೀವಿ. ಸೊ ಇವಾಗ ಸಿಸ್ಟಮ್ಯಾಟಿಕ್ ಅಂತ ನೀವು ನೋಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ ಅಂದರೆ ಅದು ಕಂಟ್ರೋಲಬಲ್ ಅಂತ ಹೇಳಿ ಅನಿಸುತ್ತೆ. ಬಟ್ ಇಲ್ಲ, ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಅನ್ಕಂಟ್ರೋಲಬಲ್ ರಿಸ್ಕ್ ಅಂತ ಹೇಳಿ ಅರ್ಥ. ಸೊ ಇದನ್ನ ನಾನ್ ಡೈವರ್ಸಿಫೈಯಬಲ್, ಇವಾಗ ಒಂದು ಕಂಪ್ನಿನ ಇನ್ನೊಂದು ಕಂಪ್ನಿಗೆ ರಿಸ್ಕ್ನ ಡೈವರ್ಸಿಫೈ ಮಾಡೋಕ್ಕೂ ಆಗಲ್ಲ, ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ ಅಂತ ರಿಸ್ಕ್ನ ನಾವು ಸಿಸ್ಟಮ್ಯಾಟಿಕ್ ಅಂತೀವಿ. ಅದೇ ರೀತಿ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಇಟ್ ಈಸ್ ಆಲ್ಸೋ ನೋನ್ ಆಸ್ ಡೈವರ್ಸಿಫೈಯಬಲ್ ರಿಸ್ಕ್, ನಾನ್ ಮಾರ್ಕೆಟ್ ರಿಸ್ಕ್, ಮೈಕ್ರೋ ಎಕನಾಮಿಕ್ ರಿಸ್ಕ್. ಅಂದರೆ ಇದನ್ನು ಡೈವರ್ಸಿಫೈ ಮಾಡ್ಬೋದು ಬಿಕಾಸ್ ಇದು ಡೈವರ್ಸಿಫೈಯಬಲ್ ರಿಸ್ಕು ಆಗುತ್ತೆ, ನಾನ್ ಮಾರ್ಕೆಟ್ ರಿಸ್ಕು ಆಗುತ್ತೆ. ಇದು ಮೈಕ್ರೋ ಇನ್ ನೇಚರ್. ಮೈಕ್ರೋ ಅಂದರೆ ಕಂಟ್ರೋಲ್ ಮಾಡ್ಬೋದು ಅನ್ನೋದನ್ನ ನಾವು ಮೈಕ್ರೋ ಅಂತ ಹೇಳಿ ಹೇಳ್ತೀವಿ. ಓಕೆನಾ, ಇನ್ನು ಅದೇ ರೀತಿ ಸಿಸ್ಟಮ್ಯಾಟಿಕಲ್ ನೆಕ್ಸ್ಟ್ ಪಾಯಿಂಟ್ನ ನೋಡೋದಾದ್ರೆ ಇಟ್ ಈಸ್ ಅನ್ಕಂಟ್ರೋಲಬಲ್ ಬೈ ಅನ್ ಆರ್ಗನೈಸೇಷನ್. ಸೊ ಈ ಒಂದು ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಕಂಟ್ರೋಲೇಬಲ್ ಅಲ್ಲ, ಅನ್ಕಂಟ್ರೋಲೇಬಲ್, ಕಂಟ್ರೋಲ್ ಮಾಡೋಕ್ಕೆ ಆಗದೆ ಇರುವಂಥ ರಿಸ್ಕ್ನ ನಾನು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ಓಕೆನಾ, ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ಕಂಟ್ರೋಲಬಲ್ ಇನ್ ದ ಆರ್ಗನೈಸೇಷನ್. ಸೊ ಈ ಒಂದು ರಿಸ್ಕ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ರಿಸ್ಕ್ನ ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇಟ್ ಅರೈಸಸ್ ಆನ್ ಅಕೌಂಟ್ ಆಫ್ ಎಕಾನಮಿ ವಿತ್ ಅನ್ಸರ್ಟೈನ್ ಟುಗೆದರ್ ವಿತ್ ದ ಚೇಂಜಸ್ ಇನ್ ದ ಮಾರ್ಕೆಟ್. ಸೊ ಇದನ್ನು ಯಾವಾಗ ಅಕ್ಕರ್ ಆಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋ ಚೇಂಜಸ್ ಏನಾದ್ರು ಮಾರ್ಕೆಟಲ್ಲಿ ಆದರೆ ಆವಾಗ ಸಿಸ್ಟಮ್ಯಾಟಿಕ್ ರಿಸ್ಕ್ ಅನ್ನೋದು ಅಕ್ಕರ್ ಆಗುತ್ತೆ. ಬಟ್ ಇದು ಇಟ್ ಈಸ್ ಅ ಪಾರ್ಟ್ ಆಫ್ ರಿಸ್ಕ್ ವಿಚ್ ಅರೈಸಸ್ ಫ್ರಮ್ ಅನ್ ಅನ್ಸರ್ಟಾನಿಟೀಸ್ ಆ್ಯಂಡ್ ಯೂನಿಕ್ ಟು ಇಂಡಿವಿಜುವಲ್ ಅವರ ಕಂಪ್ನಿ. ಸೊ ಇದು ಗೊತ್ತಿಲ್ಲದೆ ಆಗುತ್ತೆ, ಬಟ್ ಇದೇನು ಅಂದರೆ ಇಂಡಿವಿಜುವಲ್ ಅಥವಾ ಕಂಪ್ನಿಗೆ ಆಗುತ್ತೆ. ಸೊ ಇದನ್ನು ನಾವು ಕಂಟ್ರೋಲಬಲ್ ಮಾಡ್ಕೋಬಹುದು. ಓಕೆನಾ, ನೆಕ್ಸ್ಟ್ ಇದು ವಿಟ್ ಕೆನಾಟ್ ಬಿ ರೆಡ್ಯೂಸ್ ದಿ ಟೈಪ್ ಆಫ್ ರಿಸ್ಕ್ ಇಂಡಿವಿಜುವಲಿ. ಸೊ ಈ ಒಂದು ರಿಸ್ಕ್ನ ಜಾಸ್ತಿಗೆ ಅಂದರೆ ಅಥವಾ ಈ ಒಂದು ರಿಸ್ಕ್ನ ರೆಡ್ಯೂಸೇ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ, ಅಂಥದನ್ನ ಸಿಸ್ಟಮ್ಯಾಟಿಕ್ ಅಂತೀವಿ. ಈ ಒಂದು ಅನ್ಸಿಸ್ಟಮ್ಯಾಟಿಕ್ ರಿಸ್ಕ್ ಅಂದರೆ ವಿ ಕ್ಯಾನ್ ರೆಡ್ಯೂಸ್ ಮಾಡ್ಬೋದು ರಿಸ್ಕ್ನ, ಅದನ್ನು ಅನ್ಸಿಸ್ಟಮ್ಯಾಟಿಕ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ನೆಗೆಟಿವ್ಲಿ ಕೋರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಎಲಿಮಿನೇಟೆಡ್ ದ ರಿಸ್ಕ್. ಇಟ್ ಈಸ್ ಪಾಸಿಬಲ್ ಟು ಎಲಿಮಿನೇಟ್ ದ ರಿಸ್ಕ್ ಬೈ ಫಾರ್ಮೇಟಿಂಗ್ ಪೋರ್ಟ್ಫೋಲಿಯೋ. ಅಂದರೆ ಇಲ್ಲೇನಾಗುತ್ತೆ ಅಂದರೆ ಸಿಸ್ಟಮ್ಯಾಟಿಕಲ್ಲಿ ರಿಸ್ಕ್ನ ನಾವು ಎಲಿಮಿನೇಟ್ ಮಾಡೋಕ್ಕೆ ಆಗಲ್ಲ, ಸರ್ಟನಿಟಿ ಇನ್ ದ ನೇಚರ್ ಅನ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್, ಇವಾಗ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಡಿಫ್ರೆಂಟ್ ಕಡೆ ಇನ್ವೆಸ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡ್ಬೋದಲ್ಲ, ಅದೇ ರೀತಿ ಅನ್ಸಿಸ್ಟಮ್ಯಾಟಿಕ್ಕು ಕೂಡ. ಓಕೆನಾ, ನೆಕ್ಸ್ಟ್ ಬೀಟಾ ಈಸ್ ಯೂಸ್ ಟು ಮೆಜರ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ರಿಸ್ಕ್. ಬೀಟಾ ಅನ್ನೋದನ್ನ ಯೂಸ್ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ ರಿಸ್ಕ್ನ ಮೆಜರ್ ಮಾಡ್ತಾರೆ. ಇಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅ ಫಂಕ್ಷನ್ಸ್ ಆಫ್ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ಬಿಸ್ನೆಸ್, ಸೊ ದೇರ್ ಆರ್ ನೋ ಸ್ಪೆಸಿಫಿಕ್ ಮೆಷರ್ಸ್. ಸೊ ಇಲ್ಲಿ ಬೀಟಾನ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಏನು ಅಂದರೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಯೂಸ್ ಮಾಡ್ತೀವಿ ಅಂತ ಇಲ್ಲ, ಬಿಸ್ನೆಸ್ ರಿಲೇಟೆಡ್ ಅಥವಾ ಬಿಸ್ನೆಸ್ ಫೆಮಿಲಿಯರ್ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಇಷ್ಟು ಕೂಡ ಒಂದು ಸಿಸ್ಟಮ್ಯಾಟಿಕ್ ಆ್ಯಂಡ್ ಅನ್ಸಿಸ್ಟಮ್ಯಾಟಿಕ್ ಡಿಫ್ರೆನ್ಸ್ ಆಗಿದೆ. ಇನ್ನು ನಾವು 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಡೋದಾದರೆ, ಸೊ ನೋಡಿ ನಿಮಗೆ IM ಅಲ್ಲಿ 2 ಮಾರ್ಕ್ಸ್ಗೆ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ, ಫಾರ್ಮುಲಾಸ್ ವಿತ್ ಸಮ್ಸ್ನ. ಸೊ ಇದೊಂದೇ ಚಾಪ್ಟರಲ್ಲಿ ನಿಮಗೆ ಸಮ್ಸ್ ಅನ್ನೋದಿರೋದು ಅಥವಾ ಪ್ರಾಬ್ಲಮ್ಸ್ ಅನ್ನೋದಿರೋದು, ಬೇರೆ ಯಾವ ಚಾಪ್ಟರಲ್ಲೂ ಇಲ್ಲ. ಸೊ ಇವಾಗ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ನಾವು ನೋಡೋದಾದರೆ, ಸೊ ನೋಡಿ ನಮ್ಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂದರೆ RF is 12% ಆಸ್ ಅ ಟ್ರೆಜರಿ ಬಿಲ್ ರೇಟ್ ಆ್ಯಂಡ್ RM ಈಸ್ ಎಕ್ಸ್ಪೆಕ್ಟೆಡ್ ಟು ವೇರಿ ವಿತ್ ದಿ ಬೀಟಾ closer. Let us take beta as 1.2 and expected market return as 18%. Then calculate the return of stock ಅಂತ ಹೇಳಿದ್ದಾರೆ.
ಸೊ ಇಲ್ಲಿ ನಿಮಗೆ ಈ ಥರ ಏನಾದ್ರು ಕ್ವಶನ್ ಕೊಟ್ಟರು ಅಂದರೆ ಫಸ್ಟ್ ನೀವು ಫಾರ್ಮುಲಾನ ಬರೆದ್ಬಿಡಿ. ಓಕೆನಾ. ಫಾರ್ಮುಲಾ ಏನು ಅಂದರೆ RI = RF + ಬೀಟಾ RM - RF ಅಂತ ಹೇಳಿ ನಮ್ಮ ಫಾರ್ಮುಲಾ. ಓಕೆನಾ. ಕ್ವಶನಲ್ಲಿ ನಮ್ಗೆ ಹೇಳಿದ್ದಾರೆ RF ಎಷ್ಟು ಕೊಟ್ಟಿದ್ದಾರೆ, 12% ಹೇಳಿದ್ದಾರೆ. ಸೊ 12%ನ ತಗೊಳ್ತೀರಾ, ಬಟ್ ನೀವು ಸೊಲ್ಯೂಷನ್ನ ಮಾಡಬೇಕಾದ್ರೆ ಇದನ್ನು ಡೆಸಿಮಲ್ಸ್ ಆಗಿ ತಗೋಬೇಕಾಗುತ್ತೆ. ಸೊ 2 ಡಿಜಿಟ್ ಏನಾದ್ರು ನಿಮ್ಗಿದ್ರೆ ಡೆಸಿಮಲ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂದರೆ ಫಸ್ಟ್ 0. ಇಲ್ಲಿ ಏನಿದೆಯೋ ಅದನ್ನು ಹಾಕೊಳ್ಳಿ, 0.12% ಆಗುತ್ತೆ. ಓಕೆನಾ. ನೆಕ್ಸ್ಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ವೇರಿ ದ ಬೀಟಾ ಅನ್ನೋದನ್ನ ಎಷ್ಟು % ಕೊಟ್ಟಿದ್ದಾರೆ ಅಂದರೆ ಬೀಟಾ ಅನ್ನೋದನ್ನ ನಂಬರಲ್ಲಿ ಕೊಟ್ಟಿದ್ದಾರೆ, ಏನು ಅಂದರೆ 1.2 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆಸ್ ಇಟ್ ಈಸ್ 1.2ನೇ ತಗೊಳ್ಳಿ, ಬೀಟಾನ ನೀವು ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ. ಇನ್ನು ನೆಕ್ಸ್ಟ್ ನಮ್ಗೆ ಏನು ಹೇಳಿದ್ದಾರೆ ಅಂದರೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ರಿಟರ್ನ್ ಹೇಳಿದ್ದಾರೆ. ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ರಿಟರ್ನ್ ಅಂದರೆ RM ಅಂತ ಹೇಳಿ ಅರ್ಥ. RM ಎಷ್ಟು ಕೊಟ್ಟಿದ್ದಾರೆ, 18% ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ರೀತಿ, 0.18 ತಗೋಬೇಕಾಗುತ್ತೆ, ಆವಾಗ 18% ಅಂತ ಹೇಳಿ ಲೆಕ್ಕ ಆಗುತ್ತೆ. ಇವಾಗ ನಾವು ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ RIನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾವು ಫಾರ್ಮುಲಾನ ಹಾಕೊಳ್ಳೋದಾದರೆ RI = RF + ಬೀಟಾ RM - RF ಅಂತ ಹೇಳಿ ಇರೋದು ಫಾರ್ಮುಲಾ. ಓಕೆನಾ. ಸೊ ಇವಾಗ RF ಎಷ್ಟು ಕೊಟ್ಟಿದ್ದಾರೆ, 12%. 12% ನೀವು ಕನ್ವರ್ಟ್ ಮಾಡ್ಕೊಂಡಾಗ 0.12 ಬರುತ್ತೆ, ಪ್ಲಸ್ ಬೀಟಾ ಎಷ್ಟಿದೆ 1.2ನೇ ತಗೋಬೇಕು, ಆಸ್ ಇಟ್ ಈಸ್ ತಗೊಳ್ಳಿ. RM ಎಷ್ಟಿದೆ ಅಂದರೆ 18%, ಆವಾಗ ನಿಮಗೆ ಕನ್ವರ್ಟ್ ಮಾಡ್ಕೊಂಡಾಗ 0.18 ಮೈನಸ್ RF ಎಷ್ಟಿದೆ 12%, 0.12 ಇದೆ. ಓಕೆನಾ. ಫಸ್ಟ್ ನೀವೇನು ಮಾಡಿ ಅಂದರೆ ಇಲ್ಲಿ ಏನು 0.12 ಇದೆ ಆಸ್ ಇಟ್ ಈಸ್ ಬರ್ಕೊಳ್ಳಿ, 1.2 ಏನಿದೆ ಅದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳಿ, ಬ್ರ್ಯಾಕೆಟಲ್ಲಿರೋದನ್ನ ಮಾತ್ರ ಮೈನಸ್ ಮಾಡಿ. ಫಸ್ಟು 0.18 - 0.12 ಮಾಡಿದಾಗ ನಿಮಗೆ 0.06 ಬರುತ್ತೆ. ಈಗ ಮತ್ತೆ 0.12ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, 12 × 0.06 ಮಾಡಿದಾಗ ನಿಮಗೆ 0.072 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿದಾಗ ನಿಮಗೆ 0.912 ಬರುತ್ತೆ, ಆರ್ 19.2 ಆಗಿ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇಲ್ಲಿಗೆ ಫಸ್ಟ್ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋದಾದರೆ ಅದೇ ರೀತಿ ಇನ್ನೂ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಏನು ಅಂದರೆ ಅಟ್ ದ ಬಿಗಿನಿಂಗ್ ಆಫ್ 2017 ಆ್ಯಪಲ್ ಬೀಟಾ ವಾಸ್ 1.4 ಆ್ಯಂಡ್ RF ವಾಸ್ 14.5, RM ವಾಸ್ 18.4 ಅಂತ ಹೇಳಿದ್ದಾರೆ. ಸೊ ಇವಾಗ ಫಾರ್ಮುಲಾ ಏನಿದೆ, RI = RF + ಬೀಟಾ RM - RF ಅಲ್ವಾ. ಸೊ ಇವಾಗ RF ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆ RF 4.5, ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಡಾಗ 0.45 ಬರುತ್ತೆ. ಓಕೆನಾ. ನೆಕ್ಸ್ಟ್ ಪ್ಲಸ್ ಬೀಟಾ ಎಷ್ಟಿದೆ 1.4, RM ಎಷ್ಟಿದೆ ನಿಮ್ಗೆ ಬೇಕಾದ್ರೆ ಈ ರೀತಿನೂ ಬರ್ಕೋಬೋದು. ಓಕೆ, ಇದು 4.5 ಅಲ್ವಾ. ಸೊ 4.5ನ ನೀವು ಹಿಂಗೆ ಬರೀಬೇಕಾಗುತ್ತೆ. 45 ಇದ್ದರೆ ಈ ಥರ 0.45ನ ಬರೀತಿದ್ರಿ, ಬಟ್ ಇದು 45 ಅಲ್ಲ 4.5. ಸೊ ನಾನೇ ಕನ್ಫ್ಯೂಸ್ ಆದೆ, ಸಾರಿ. ಓಕೆ, ಇವಾಗ 4.5ನ 0.045ನ ತೊಗೊಳ್ತೀರಾ, ಪ್ಲಸ್ 1.4 ಮತ್ತು ಬ್ರ್ಯಾಕೆಟಲ್ಲಿ RM ಎಷ್ಟಿದೆ ಅಂದರೆ 8.4 ಇದೆ. ಸೊ ಅದಕ್ಕೆ 0.084 - 0.045 ತೊಗೊಳ್ತೀರಾ. ಇವಾಗ ಅದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರಬೇಕು ಅಂದರೆ 0.0996 ಆರ್ 9.96 ಬರಬೇಕು. ಓಕೆನಾ. ಸೊ ಇಲ್ಲಿಗೆ ಪಾರ್ಟ್ 2 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಪಾರ್ಟ್ 3 ಬಂದುಬಿಟ್ಟು ನಾನು 4 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.